ನಮಸ್ಕಾರ. ಕರ್ನಾಟಕದ ಮಣ್ಣು ಅದು ಕೇವಲ ಇತಿಹಾಸವನ್ನಷ್ಟೇ ಅಲ್ಲ, ಅದರಲ್ಲಿ ಒಂದು ದೈವಿಕ ಸ್ಪಂದನ ಇದೆ. ಆದ್ರೆ ನೋಡಿ, ಕಾಲದ ಹೊಡೆತಕ್ಕೆ, ಯುದ್ಧದ ಗಾಯಗಳಿಗೆ ಮತ್ತೆ ಕೆಲವೊಮ್ಮೆ ಪ್ರಕೃತಿಯ ಮಡಿಲಲ್ಲೇ ಅದೆಷ್ಟೋ ಪವಿತ್ರ ಕ್ಷೇತ್ರಗಳು ನಮ್ಮ ಕಣ್ಮರೆಗೆ ಸರಿದೋಗಿವೆ. ಅವು ಬರೀ ಕಲ್ಲು ಮಣ್ಣಿನ ಕಟ್ಟಡಗಳು ಅಂತ ಅನ್ಕೋಬೇಡಿ, ಅವು ನಮ್ಮ ಪೂರ್ವಜರ ಶ್ರದ್ಧೆಯ, ನಮ್ಮ ಸಂಸ್ಕೃತಿಯ ಜೀವಂತ ಸಾಕ್ಷಿಗಳು. ಬನ್ನಿ, ಒಂದು ಕ್ಷಣ ನಮ್ಮೆಲ್ಲ ಗಡಿಬಿಡಿಯನ್ನು ಬದಿಗಿಟ್ಟು ಭಕ್ತಿ ಮತ್ತು ಕುತೂಹಲದಿಂದ ಈ ಮರೆತುಹೋದ ದೇಗುಲಗಳ ಆತ್ಮವನ್ನು ಮತ್ತೆ ಸ್ಪರ್ಶಿಸುವ ಒಂದು ಪಯಣ ಶುರು ಮಾಡೋಣ. ಒಂದು ಕ್ಷಣ ಕಣ್ಮುಚ್ಚಿ ಯೋಚನೆ ಮಾಡಿ ನೋಡಿ. ಗದ್ದಲದ ನಗರಗಳಿಂದ ತುಂಬಾ ದೂರ, ಪ್ರವಾಸಿಗರ ಕಣ್ಣಿಗೆ ಬೀಳ್ದ ಹಾಗೆ ದಟ್ಟವಾದ ಕಾಡುಗಳಲ್ಲಿ, ಹಳ್ಳಿಗಳ ಮೂಲೆಗಳಲ್ಲಿ, ನದಿ ದಂಡೆಗಳಲ್ಲಿ ಸಾವಿರಾರು ವರ್ಷಗಳ ಕಥೆಗಳನ್ನ ತಮ್ಮ ಗರ್ಭದಲ್ಲಿ ಬಚ್ಚಿಟ್ಟುಕೊಂಡು ಎಷ್ಟು ದೇಗುಲಗಳು ಮೌನ ತಪಸ್ಸಿನಲ್ಲಿ ಕುಳಿತಿರಬಹುದು. ಬಹುಶಃ ಗಾಳಿಯಲ್ಲಿ ಅವುಗಳ ಮಂತ್ರಗಳು ಇನ್ನೂ ಪಿಸುಗುಡುತ್ತಿರಬಹುದು, ಮಣ್ಣಿನಲ್ಲಿ ಅವುಗಳ ಘಂಟೆಯ ನಾದ ಇನ್ನೂ ಅನುರಣಿಸುತ್ತಿರಬಹುದು. ಇಂಥ ಎಷ್ಟು ಪವಿತ್ರ ಸ್ಥಳಗಳಿವೆ ಅಂತ ಯಾರಿಗೂ ಖಚಿತವಾಗಿ ಗೊತ್ತಿಲ್ಲ, ಆದ್ರೆ ಪ್ರತಿಯೊಂದು ನಮ್ಮನ್ನ ಕರೀತಿದೆ. ಸರಿ, ಹಾಗಿದ್ರೆ ನಮ್ಮ ಈ ಪಯಣದಲ್ಲಿ ನಾವು 4 ಅದ್ಭುತ ದೇವಾಲಯಗಳ ಕಥೆಗಳನ್ನ ಕೇಳೋಣ. ಪ್ರತಿಯೊಂದು ದೇಗುಲವು ಕಳೆದುಹೋಗಿ ಮತ್ತೆ ಸಿಕ್ಕಿದ್ದರ ಬಗ್ಗೆ ಒಂದೊಂದು ವಿಶಿಷ್ಟ ಅಧ್ಯಾಯವನ್ನ ನಮ್ಮ ಮುಂದೆ ತೆರೆದಿಡುತ್ತೆ. ಯುದ್ಧ ದೇವತೆಯ ಕಳೆದುಹೋದ ಆಲಯದಿಂದ ಹಿಡಿದು ನೀರಿನಿಂದ ಮೇಲೆದ್ದು ಬಂದ ಪವಾಡದವರೆಗೆ, ಅವಶೇಷಗಳಲ್ಲಿ ಮಲಗಿದ್ದ ಚಕ್ರವರ್ತಿಯಿಂದ ಹಿಡಿದು ಮರದ ಯೋಧರು ಕಾಯುವ ದೈವಸ್ಥಾನದವರೆಗೆ ಪ್ರತಿಯೊಂದು ಕಥೆಯೂ ನಮ್ಮನ್ನ ವಿಸ್ಮಯಗೊಳಿಸುತ್ತೆ ಮತ್ತು ನಮ್ಮ ಪರಂಪರೆಯ ಆಳವನ್ನ ಪರಿಚಯಿಸುತ್ತೆ. ನಮ್ಮ ಮೊದಲ ನಿಲ್ದಾಣ ಬಳ್ಳಾರಿಯ ಗಟ್ಟಿಮುಟ್ಟಾದ ಬೆಟ್ಟಗಳ ನಡುವೆ ಅಡಗಿರೋ ಒಂದು ರಹಸ್ಯ. ಈ ಸ್ಥಳವನ್ನ ತಲುಪುವುದೇ ಒಂದು ತಪಸ್ಸಿನ ಹಾಗೆ. ಇಲ್ಲಿನ ಗಾಳಿಯಲ್ಲೇ ಪೌರಾಣಿಕ ಕಥೆಗಳ ಘಮವಿದೆ. ಇದುವೇ ಕ್ರೌಂಚಗಿರಿ, ಯುದ್ಧದ ದೇವನಾದ ಕಾರ್ತಿಕೇಯನು ನೆಲೆಸಿರುಮ. ಶತಮಾನಗಳ ಕಾಲ ಜಗತ್ತಿನ ಕಣ್ಣಿಂದ ಮರೆಯಾಗಿದ್ದ ಪವಿತ್ರ ಸ್ಥಳ. ಈ ಕ್ರೌಂಚಗಿರಿಯ ಪೌರಾಣಿಕ ಮಹತ್ವ ಇದೆಯಲ್ಲ, ಅದು ನಿಜವಾಗಿಯೂ ಅದ್ಭುತವಾದದ್ದು. ಇದು ಕೇವಲ ಒಂದು ಬೆಟ್ಟ ಅಲ್ಲ, ಸ್ಕಂದಪುರಾಣ ಮತ್ತು ಮಹಾಭಾರತದಂತಹ ಪವಿತ್ರ ಗ್ರಂಥಗಳಲ್ಲಿ ಜೀವಂತವಾಗಿರುವ ಸ್ಥಳ. ದೇವತೆಗಳಿಗೆ ಕಂಟಕನಾಗಿದ್ದ ತಾರಕಾಸುರನೆಂಬ ರಾಕ್ಷಸನನ್ನ ಸಂಹರಿಸಲು ಶಿವಪುತ್ರನಾದ ಕುಮಾರಸ್ವಾಮಿ ತನ್ನ ದಿವ್ಯವಾದ ವೇಲ್ ಅನ್ನೋ ಶೂಲದಿಂದ ಈ ಪರ್ವತವನ್ನ ಒಂದೇ ಏಟಿಗೆ ಸೀಳಿದ ಅಂತ ಒಂದು ದೈವಿಕ ಕಥೆಯಿದೆ. ಆ ಶಕ್ತಿಯ ಸ್ಪಂದನೆ ಇವತ್ತಿಗೂ ಇಲ್ಲಿ ಅನುಭವಕ್ಕೆ ಬರುತ್ತೆ ಅಂತಾರೆ. ಈ ದೇವಾಲಯದ ಇತಿಹಾಸವೇ ಒಂದು ರೋಚಕ ಕಥೆ ಇದ್ದ ಹಾಗೆ. ಸುಮಾರು 8ರಿಂದ 10ನೇ ಶತಮಾನದಲ್ಲಿ ಕಟ್ಟಿದ ಈ ದೇಗುಲ ದಕ್ಷಿಣ ಭಾರತದಲ್ಲಿ ಮುರುಗನ್ನ ಮೊದಲ ನೆಲೆ ಅಂತ ಪರಿಗಣಿಸಲಾಗಿದೆ. ಆದರೆ ಸಮಯ ಕಳೆದಂತೆ ದಟ್ಟವಾದ ಸ್ವಾಮಿಮಲೆ ಅರಣ್ಯ ಇದನ್ನ ತನ್ನ ಮಡಿಲಲ್ಲಿ ಮುಚ್ಚಿಟ್ಕೊಂಡಿತ್ತು. ಶತಮಾನಗಳ ಕಾಲ ಈ ದೇವಾಲಯದ ಅಸ್ತಿತ್ವವೇ ಜಗತ್ತಿಗೆ ಮರೆತುಹೋಗಿತ್ತು. ಕೊನೆಗೆ 15ನೇ ಶತಮಾನದಲ್ಲಿ ಸ್ಥಳೀಯ ರಾಜರು ಇದನ್ನ ಮತ್ತೆ ಪತ್ತೆ ಹಚ್ಚಿದಾಗ ಅದು ಒಂದು ಪುನರ್ಜನ್ಮವೇ ಸರಿ. ವಿಶೇಷ ಅಂದ್ರೆ 1996ರವರೆಗೆ ಇಲ್ಲಿ ಮಹಿಳೆಯರಿಗೆ ಪ್ರವೇಶ ಇರಲಿಲ್ಲ. ಆಮೇಲೆ ಆ ನಿಷೇಧವನ್ನ ತೆಗೆದುಹಾಕಿ ಎಲ್ಲಾ ಭಕ್ತರಿಗೂ ದ್ವಾರವನ್ನ ತೆರೆಯಲಾಯಿತು. ಕಳೆದುಹೋದ ದೇವಾಲಯದ ಕತೆ ಕೇಳಿದ್ವಿ. ಈಗ ನಾವು ಕೇಳೋಕೆ ಹೊರಟಿರೋದು ಒಂದು ನಾಟಕೀಯ ಕತೆ. ಇದು ಪ್ರಗತಿಗಾಗಿ ತ್ಯಾಗವಾಗಿ, ನೀರಿನಲ್ಲಿ ಲೀನವಾಗಿ, ದಶಕಗಳ ನಂತರ ಪವಾಡ ಸದೃಶವಾಗಿ ಮರಳಿ ಬಂದ ದೇವಾಲಯದ ಕಥೆ. ಹೌದು, ಕಾವೇರಿಯ ಮಡಿಲಲ್ಲಿ ಮುಳುಗಿ ಭಕ್ತರ ಶ್ರದ್ಧೆಯಿಂದ ಮತ್ತೆ ಮೇಲೆದ್ದು ಬಂದ ವೇಣುಗೋಪಾಲಸ್ವಾಮಿಯ ಕಥೆಯಿದು. 12ನೇ ಶತಮಾನದಲ್ಲಿ ಹೊಯ್ಸಳರ ಅದ್ಭುತ ಕರಕುಶಲತೆಯಿಂದ ಕನ್ನಂಬಾಡಿ ಗ್ರಾಮದಲ್ಲಿ ನಿರ್ಮಾಣವಾದ ಈ ದೇಗುಲ ಜನರ ಬದುಕಿನ ಕೇಂದ್ರವಾಗಿತ್ತು. ಆದ್ರೆ 20ನೇ ಶತಮಾನದ ಆರಂಭದಲ್ಲಿ ಲಕ್ಷಾಂತರ ಜನರ ಬದುಕನ್ನ ಹಸನುಗೊಳಿಸೋಕೆ ಕೆಆರ್ಎಸ್ ಅಣೆಕಟ್ಟು ಕಟ್ಟಿದಾಗ ಈ ದೇವಾಲಯ ಜಲಸಮಾಧಿಯಾಯಿತು. 70 ವರ್ಷಗಳಿಗೂ ಹೆಚ್ಚು ಕಾಲ ಇದು ನೀರಿನಡಿಯಲ್ಲಿ ಮೌನವಾಗಿತ್ತು. ಯಾವಾಗ್ಲಾದ್ರೂ ಭೀಕರ ಬರಗಾಲ ಬಂದಾಗ ಮಾತ್ರ ಇದರ ಶಿಖರ ಕಾಣಿಸ್ತಿತ್ತು, ತನ್ನ ಅಸ್ತಿತ್ವವನ್ನ ಜಗತ್ತಿಗೆ ನೆನಪಿಸುತ್ತಿರೋ ಹಾಗೆ. ಆದ್ರೆ 2000ರ ದಶಕದಲ್ಲಿ ಇದನ್ನ ಪುನಃಸ್ಥಾಪಿಸೋ ಐತಿಹಾಸಿಕ ಕಾರ್ಯ ಶುರುವಾಯಿತು. ಈ ಪುನಃಸ್ಥಾಪನೆಯ ಪ್ರಮಾಣವನ್ನ ಒಮ್ಮೆ ಊಹಿಸ್ಕೊಳ್ಳಿ. ಇದು ಕೇವಲ ಕಟ್ಟಡವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವುದಾಗಿರಲಿಲ್ಲ. ಅದೊಂದು ಯಜ್ಞವಾಗಿತ್ತು. 16,000ಕ್ಕೂ ಹೆಚ್ಚು ಕಲ್ಲುಗಳನ್ನ ಒಂದೊಂದಾಗಿ ಗುರುತಿಸಿ ನೀರಿನಿಂದ ಹೊರತೆಗೆದು ಅವುಗಳ ಮೂಲ ವಿನ್ಯಾಸದಂತೆಯೇ ನಿಖರವಾಗಿ ಮತ್ತೆ ಜೋಡಿಸಲಾಯಿತು. ಪ್ರತಿಯೊಂದು ಕಲ್ಲುಗೂ ಒಂದು ನಂಬರ್ ಕೊಟ್ಟು ಒಂದು ದೊಡ್ಡ ಪಜಲ್ ಅನ್ನ ಜೋಡಿಸಿದ ಹಾಗೆ ಈ ದೇಗುಲಕ್ಕೆ ಮರುಜೀವ ನೀಡಲಾಯಿತು. ಇದು ಮಾನವನ ಶ್ರದ್ಧೆ, ಪರಂಪರೆಯ ಮೇಲಿನ ಪ್ರೀತಿ ಮತ್ತೆ ತಂತ್ರಜ್ಞಾನದ ಒಂದು ಅದ್ಭುತ ಸಂಗಮ ಅಲ್ವಾ? ಇಲ್ಲಿಯವರೆಗೂ ನಾವು ನೋಡಿದ್ದು ಕಲ್ಲಿನಲ್ಲಿ ಅರಳಿದ ಕಾವ್ಯ. ಆದ್ರೆ ಈಗ ನಮ್ಮ ಗಮನವನ್ನ ಮರದ ಕಡೆಗೆ ತಿರುಗಿಸೋಣ. ಉಡುಪಿಯ ಕರಾವಳಿ ತೀರದ ಒಂದು ಸಣ್ಣ ಹಳ್ಳಿಯಲ್ಲಿ ಹೊರಗಿನಿಂದ ನೋಡಕ್ಕೆ ಅತ್ಯಂತ ಸಾಧಾರಣವಾಗಿ ಕಾಣುವ ಒಂದು ದೇಗುಲ ಇದೆ. ಆದ್ರೆ ಅದರೊಳಗೆ ಒಂದು ವಿಸ್ಮಯಕಾರಿ ದೈವಿಕ ಸೈನ್ಯವೇ ನಮಗಾಗಿ ಕಾದಿದೆ.
ಅದೇ ಮೆಕ್ಕೆಕಟ್ಟು ನಂದಿಕೇಶ್ವರನ ಸನ್ನಿಧಿ. ಆ ಸರಳ ದೇವಾಲಯದ ಒಳಗೆ ಕಾಲಿಟ್ಟ ತಕ್ಷಣ ಒಂದು ಅಚ್ಚರಿಯ ಲೋಕವೇ ತೆರೆದುಕೊಳ್ಳುತ್ತೆ. ನಮ್ಮನ್ನ ಸ್ವಾಗತಿಸುವುದು ಮೌನವಾಗಿ ನಿಂತಿರುವ ಮರದ ಯೋಧರ, ದೈವಗಳ ಮತ್ತೆ ಪ್ರಾಣಿಗಳ ಒಂದು ಬೃಹತ್ ಸೈನ್ಯ. ಕೆಲವು 10 ಅಡಿ ಎತ್ತರದ ಈ ಬೃಹತ್ ಶಿಲ್ಪಗಳು ತಮ್ಮ ಕಣ್ಣುಗಳಿಂದಲೇ ನಮ್ಮನ್ನ ನೋಡ್ತಿರೋ ಹಾಗೆ ಭಾಸವಾಗುತ್ತೆ. ಅಲ್ಲಿಗೆ ಹೋದವರಲ್ಲಿ ವಿಸ್ಮಯ, ಕುತೂಹಲ ಮತ್ತೆ ಒಂದು ರೀತಿಯ ಭಯಭಕ್ತಿಯನ್ನ ಈ ಮರದ ಕಾವಲುಗಾರರು ಮೂಡಿಸ್ತಾರೆ. ಈ ಮರದ ಸೈನ್ಯದ ಹಿಂದೆ ಒಂದು ದಂತಕಥೆ ಇದೆ. ಕೆಳದಿ ಸೈನ್ಯವು ದಾಳಿ ಮಾಡಿದಾಗ ಸ್ಥಳೀಯರು ನಂದಿಕೇಶ್ವರನಲ್ಲಿ ಮೊರೆಯಿಟ್ಟರಂತೆ. ಆಗ ಆ ದೈವದ ಶಕ್ತಿಯಿಂದ ಇಡೀ ಸೈನ್ಯವು ಕದಲದ ಹಾಗೆ ನಿಂತ್ಬಿಟ್ಟಿತು ಅಂತಾರೆ. ತಮ್ಮ ತಪ್ಪಿನ ಅರಿವಾಗಿ ಕೃತಜ್ಞತೆಯಿಂದ ಸೈನಿಕರು ತಮ್ಮದೇ ಮರದ ಪ್ರತಿಮೆಗಳನ್ನ ಇಲ್ಲಿ ಹರಕೆಯಾಗಿ ಅರ್ಪಿಸಿದ್ರು. ಇವು ಕೇವಲ ಪ್ರತಿಮೆಗಳಲ್ಲ, ಕರಾವಳಿ ಕರ್ನಾಟಕದ ವಿಶಿಷ್ಟವಾದ ಭೂತಾರಾಧನೆಯನ್ನು ಜೀವಂತ ಸಂಪ್ರದಾಯದ ಭಾಗ. ಇಲ್ಲಿ ನಡೆಯುವ ಭೂತಕೋಲದ ಸಮಯದಲ್ಲಿ ದೈವಿಕ ಶಕ್ತಿಗಳು ಈ ಮೂರ್ತಿಗಳ ಮೂಲಕವೇ ಆವಾಹನೆಯಾಗ್ತವೆ ಅನ್ನೋದು ಇಲ್ಲಿನ ನಂಬಿಕೆ. ನಮ್ಮ ಪ್ರಯಾಣ ಈಗ ಕೊಪ್ಪಳದ ಬಯಲು ಸೀಮೆಯ ಕಡೆಗೆ. ಇಲ್ಲಿ ಹೊಲಗದ್ದೆಗಳ ನಡುವೆ ಮಣ್ಣಿನಡಿಯಲ್ಲಿ ಮರೆಯಾಗಿ ತನ್ನ ವೈಭವದ ದಿನಗಳನ್ನ ನೆನೆಯುತ್ತಾ ಒಬ್ಬ ಚಕ್ರವರ್ತಿ ಮಲಗಿದ್ದಾನೆ. ಒಂದು ಕಾಲದಲ್ಲಿ ತನ್ನ ಸಮಯದ ಶ್ರೇಷ್ಠ ದೇವಾಲಯ ಅಂತ ಹೊಗಳಿಸಿಕೊಂಡು ನಂತರ ಶತಮಾನಗಳ ಕಾಲ ಉಪೇಕ್ಷೆಗೆ ಒಳಗಾದ ಮಹಾದೇವ ದೇವಾಲಯವನ್ನ ಅನ್ವೇಷಿಸೋಣ ಬನ್ನಿ. ಈ ದೇವಾಲಯದ ಭವ್ಯತೆಯನ್ನ ನೋಡಿ. 12ನೇ ಶತಮಾನದ ಒಂದು ಶಾಸನವು ಈ ಮಹಾದೇವ ದೇವಾಲಯವನ್ನ ದೇವಾಲಯ ಚಕ್ರವರ್ತಿ ಅಂತ ಕರೆದಿದೆ. ಅಂದ್ರೆ ದೇವಾಲಯಗಳಲ್ಲೇ ಚಕ್ರವರ್ತಿ. ಎಂಥ ಬಿರುದು ಅಲ್ವಾ? ಇದು ಸುಮ್ಮನೆ ಕೊಟ್ಟಿದ್ದಲ್ಲ. ಇದು ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪದ ಪರಮೋಚ್ಚ ಸಾಧನೆಗೆ, ಅದರ ಸೌಂದರ್ಯಕ್ಕೆ, ಅದರ ಆಧ್ಯಾತ್ಮಿಕ ಪ್ರಭಾವಕ್ಕೆ ನೀಡಿದ ಗೌರವ. ಈ ಬಿರುದೇ ಅದರ ಹಿಂದಿನ ವೈಭವಕ್ಕೆ ಹಿಡಿದ ಕೈಗನ್ನಡಿ. ಈ ದೇವಾಲಯದ ಗತಕಾಲ ಮತ್ತೆ ಇತ್ತೀಚಿನ ಸ್ಥಿತಿಯ ನಡುವಿನ ವ್ಯತ್ಯಾಸವನ್ನ ಗಮನಿಸಿ. ಒಂದು ಕಾಲದಲ್ಲಿ 64 ನಯಗೊಳಿಸಿದ ಕಂಬಗಳ ನಡುವೆ 64 ಕಲೆಗಳಲ್ಲಿ ನಿಪುಣರಾದ 400 ವಿದ್ವಾಂಸರ ಕುಟುಂಬಗಳೊಂದಿಗೆ ಇದೊಂದು ಜ್ಞಾನದ ಕೇಂದ್ರವಾಗಿತ್ತು. ವೇದಘೋಷ, ಸಂಗೀತ, ನೃತ್ಯಗಳಿಂದ ಸದಾ ಜಾಗೃತವಾಗಿರುತ್ತಿತ್ತು. ಆದ್ರೆ ಕಾಲನ ಹೊಡೆತಕ್ಕೆ ಸಿಲುಕಿ ಶತಮಾನಗಳ ಕಾಲ ಇದು ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿ ತನ್ನ ವೈಭವನ್ನ ಕಳೆದುಕೊಂಡು ಮೌನಕ್ಕೆ ಶರಣಾಗಿತ್ತು. ಆದ್ರೆ ಆ ಚಕ್ರವರ್ತಿಯ ಪ್ರಾಣವನ್ನ ಒಂದು ಕುಟುಂಬ ಕಾಪಾಡ್ಕೊಂಡ್ಬಂತು. ಯೋಚ್ನೆ ಮಾಡಿ, ಶತಮಾನಗಳ ಕಾಲ ಯಾವುದೇ ಭಕ್ತರು ಬರೆದಿದ್ರು, ಯಾವುದೇ ಆದಾಯವಿಲ್ಲದಿದ್ರೂ ವಂಶಪಾರಂಪರ್ಯವಾಗಿ ಬಂದ ಅರ್ಚಕರ ಕುಟುಂಬವು ಪ್ರತಿದಿನ ದೀಪ ಹಚ್ಚಿ, ಪೂಜೆ ಸಲ್ಲಿಸಿ ದೇವಾಲಯದ ಚೈತನ್ಯವನ್ನ ಜೀವಂತವಾಗಿರಿಸಿತ್ತು. ಅವರ ಆ ಅಚಲ ಶ್ರದ್ಧೆಯೇ ಈ ದೇಗುಲದ ಉಸುರು. ಆಮೇಲೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ಇದರ ಪುನಃಸ್ಥಾಪನೆಯನ್ನ ಕೈಗೆತ್ಕೊಂತು. ಇವತ್ತು ಆ ಚಕ್ರವರ್ತಿ ಮತ್ತೆದ್ದು ನಿಂತಿದ್ದಾನೆ. ತನ್ನ ಹಳೆಯ ವೈಭವವನ್ನ ಜಗತ್ತಿಗೆ ತೋರಿಸಲು ಮೌನವಾಗಿ ಕಾಯ್ತಿದ್ದಾನೆ. ಸರಿ, ನಾವು 4 ವಿಭಿನ್ನ ಕಥೆಗಳನ್ನ ಕೇಳಿದ್ವಿಯಲ್ವಾ? ಒಂದು ಕಾಡಲ್ಲಿ ಕಳೆದುಹೋಯ್ತು, ಇನ್ನೊಂದು ನೀರ್ನಲ್ ಮುಳುಗಿತು, ಮತ್ತೊಂದು ಮರದ ಪ್ರತಿಮೆಗಳಲ್ಲಿ ಜೀವಂತವಾಗಿದೆ, ಇನ್ನೊಂದು ಅವಶೇಷಗಳಲ್ಲಿ ಮಳಗಿತ್ತು. ಹಾಗಾದ್ರೆ ಈ ಮರುತುಹೋದ ಪವಿತ್ರ ಸ್ಥಳಗಳ ಆಳವಾದ ಅರ್ಥವೇನು? ಇವುಗಳ ಪುನರುತ್ಥಾನ ನಮಗೆ ಹೇಳುವ ಪಾಠವಾದ್ರೂ ಏನು? ನೋಡಿ, ನಾವು ಈ ದೇವಾಲಯಗಳನ್ನ ಕೇವಲ ಪುರಾತತ್ವ ಅವಶೇಷಗಳು ಅಂತ ನೋಡಬಾರದು. ಇವು ನಮ್ಮ ಸಂಸ್ಕೃತಿಯ ಜೀವಂತ ನೆನಪುಗಳು. ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಕಂಬವೂ ನಮ್ಮ ಪೂರ್ವಜರ ಶ್ರದ್ಧೆಯ, ತ್ಯಾಗದ ಮತ್ತೆ ಕಲಾತ್ಮಕತೆಯ ಕಥೆಯನ್ನ ಹೇಳುತ್ತೆ. ಇವುಗಳನ್ನ ನಿರ್ಲಕ್ಷಿಸೋದು ಅಂದ್ರೆ ನಮ್ಮದೇ ಇತಿಹಾಸದ ಕಥೆಗಳನ್ನ, ನಮ್ಮ ಅಸ್ಮಿತೆಯನ್ನ ಮತ್ತೆ ನಮ್ಮ ಆಧ್ಯಾತ್ಮಿಕ ಬೆನ್ನೆಲುಬನ್ನ ನಾವೇ ಮುರಿದುಕೊಂಡ ಹಾಗೆ. ಈ ದೇಗುಲಗಳ ಪುನರುತ್ಥಾನ ನಮ್ಮ ಸಂಸ್ಕೃತಿಯ ಪುನರುತ್ಥಾನವೇ ಆಗಿದೆ. ಈ ಇಡೀ ಪಯಣದ ಕೊನೆಯಲ್ಲಿ ಒಂದು ಯೋಚನೆ ಮೂಡುತ್ತೆ. ಬಹುಶಃ ಆ ದೈವಿಕ ಶಕ್ತಿಗಳು ಆ ಪವಿತ್ರ ಸ್ಥಳಗಳನ್ನ ಯಾವತ್ತೂ ತೊರೆದು ಹೋಗೇ ಇಲ್ಲವೇನೋ? ಅವು ಮೌನವಾಗಿ ನಮಗಾಗಿಯೇ ಕಾಯ್ತಿದ್ದುವು. ಕಾಲದ ಧೂಳಿನಡಿಯಲ್ಲಿ ಮರೆಯಾಗಿದ್ದು ದೇವಾಲಯಗಳಲ್ಲ, ಬದಲಿಗೆ ನಮ್ಮ ದೃಷ್ಟಿಯೇ. ಈಗ ನಾವು ಮರೆತು ಹೋಗಿದ್ದ ಆ ದಾರಿಯನ್ನ ಮತ್ತೆ ಕಂಡುಕೊಳ್ತಿದ್ದೇವೆ. ನಮ್ಮ ಬೇರುಗಳತ್ತ, ನಮ್ಮ ಆತ್ಮದತ್ತ ಮರಳುತ್ತಿದ್ದೇವೆ. ಈ ಪಯಣ ಇಲ್ಲಿಗೆ ಮುಗಿಯೋದಿಲ್ಲ. ಇದು ಕೇವಲ ಆರಂಭ.